ಸ್ವಲ್ಪ ಕಲರ್ಫುಲ್ ಆಗಿದೆ, ಕ್ರೇಜಿ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾರು ಸಹ ಇದರಲ್ಲಿ ಈ ತರ ಒಂದು ಕ್ಲಿಪ್ ಒಂದು ಗೂಢ ಆಫ್ಟರ್ 16 ಡೇಸ್ 1500 ಕಿಲೋಮೀಟರ್ಸ್ ಆದ ನಂತರ ಕೊಚ್ಚಿನ್ ಸ್ವಲ್ಪ ಮುಂದೆ ಇರುವ ಕುಬ್ಬಲಂಗಿ ಒಂದು ಊರಲ್ಲಿ ನನಗೆ ಮಳೆ ಬಂತು ನೋಡಿ. ಮಳೆ ಸಿಕ್ಕಿದೆ, ಸೊ ಅದರಿಂದ ನಾನು ಸೈಕಲ್ ಇಲ್ಲಿ ನಿಲ್ಲಿಸಿದ್ದೀನಿ. ಸೊ ಅಂಕಲ್ ಅಂಗಡಿ ಮುಂದ್ಗಡೆ ನಾನು ನಿಂತ್ಕೊಳ್ತೀನಿ ಈಗ. ಸೊ ಮಳೆ ಬಂತು, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಇಲ್ಲಿ ವೆಯ್ಟ್ ಮಾಡಬೇಕು. ಆಲಪ್ಪುಗೆ ರೀಚ್ ಆಗಬೇಕು, ಅರೌಂಡ್ 40 ಕಿಲೋಮೀಟರ್ಸ್ ಇದೆ ನೋಡಿ. ಇವತ್ತು ನಾನು ಸ್ವಲ್ಪ ಕಲರ್ಫುಲ್ ಆಗಿದ್ದೀನಿ. ಈ ಒಂದು ದಿನ ನಾನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ದೆ. ಸೊ ಈ ಕಾಂತಿರೋ ರೈನ್ ಕೋಟ್ ಆ್ಯಕ್ಚುಲಿ ಬ್ಯಾಂಗ್ಳೂರ್ ಸೈಕ್ಲಿಂಗ್ ಟೀಮ್ ನನಗೆ ಸ್ಪಾನ್ಸರ್ ಮಾಡಿದ್ದು. ಸೊ ಇಲ್ಲಿ ನೋಡಿ ಸರೌಂಡಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತ, ಲೆಫ್ಟ್ ರೈಟ್ ಕಂಪ್ಲೀಟ್ಲಿ ಏನಲ್ಲ ಅದು ನೀರಲ್ಲಿ ತುಂಬಿದೆ. ಸೊ ಇದು ಲೇಕ್ ಏನೋ ಗೊತ್ತಿಲ್ಲ, ಬಟ್ ಇಟ್ಸ್ ಬ್ಯೂಟಿಫುಲ್. ಸೊ ಈ ಒಂದು ರಿಮೋಟ್ ಏರಿಯಾದಲ್ಲಿ ನಾನು ಹೋಗ್ತಿದ್ದೀನಿ. ಇದು ಕುಂಬಳಂಗಿ ಅಂಬು ಒಂದು ಸ್ವಲ್ಪ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಸ್ಮಾಲ್ ವಿಲೇಜ್ ಸಿಗುತ್ತೆ, ಕುಂಬಳಂಗಿ ಆಗಿರ್ಬೋದು, ಅಲ್ಲಿ ನಿಯರ್ ಬೈ. ಚೆನ್ನಾಗಿದೆ. ಕೊಚ್ಚಿಯಿಂದ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಫಾರ್ ಬಂದರೆ ನಿಮಗೆ ಈ ಥರ ಬ್ಯೂಟಿಫುಲ್ ನೋಡ್ಬೋದು. ಸೀನರಿ ಸೂಪರ್ ಅಲ್ಲ. ಇಲ್ಲಿ ರೈಡ್ ಮಾಡೋದು ಡ್ರಿಸ್ಲಿಂಗ್ ಥರ, ಸ್ವಲ್ಪ ಅಷ್ಟು ಮಳೆ ಬರ್ತಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತಾಯಿದೆ. ಚೆನ್ನಾಗಿದೆ, ಕ್ರೇಜಿ ಫೀಲಿಂಗ್. ಸೆಲಡಿ ಕೋಕೋನಟ್ ಟ್ರೀಸ್ ಎಲ್ಲ ಚೆನ್ನಾಗಿ ಕಾಣ್ತೀನಿ ಅಂತಾರೆ, ಆರ್ಟ್ ಥರ. ಇಂಗ್ಲೀಷಲ್ಲಿ ಹೇಳ್ತಾರೆ ಇಟ್ಸ್ ರೈನಿಂಗ್ ಕ್ಯಾಟ್ ಆ್ಯಂಡ್ ಡಾಗ್ಸ್ ಅಂತ. ಅದೇ ಥರ ಇಲ್ಲಿ ಆ ಥರ ಮಳೆ ಬರ್ತಿದೆ. ಆಲಪ್ಪುಗೆ ಇಲ್ಲಿ 20 ಕಿಲೋಮೀಟರ್ಸ್ ಹೋಗ್ಲಿಕ್ಕೆ ಉಂಟು. ಸೊ ಸೈಕಲ್ ಕಂಪ್ಲೀಟ್ಲಿ ಚಂಡಿ ಆಗಿದೆ. ನಾನು ಇಲ್ಲಿ ಮಾತ್ರ ಬಿಟ್ಟರೆ ಬಾಕಿ ಎಲ್ಲ ಕಡೆ ಚಂಡಿ ಆಗಿದೆ. ಸೊ ತುಂಬಾ ರೈನ್ ಬರ್ತಿದೆ. ಇನ್ನು 20 ಕಿಲೋಮೀಟರ್ಸ್ ಹೋಗ್ಲಿಕ್ಕೆ ಉಂಟು. ತುಂಬ ಕತ್ಲಿದೆ. ಸ್ಟೇಟ್ ಹೈವೇದಲ್ಲಿ ಇರೋದು ನಾನೀಗ. ಸೊ ನೋಡಿ ಮಳೆ ಬರೋದು ಯಾವ ಥರ ಬರ್ತಿದೆ ಅಂತ. ಸೊ ಸ್ಟಿಲ್ 20 ಕಿಲೋಮೀಟರ್ಸ್ ನಮಗಿದೆ ಆಲಪ್ಪು ರೀಚ್ ಆಗಲಿಕ್ಕೆ. ಸೊ ಕಮ್ ಲೆಟ್ಸ್ ಸಿ. ಆಲಪ್ಪುಯ ಹೌಸ್ ಬೋಟ್ ನೋಡಿದ್ದೀರಾ? ಜಸ್ಟ್ ಲುಕ್ ಅಟ್ ದಿಸ್. ಇದಾಗಿದೆ ಆಲಪ್ಪುಯ ಹೌಸ್ ಬೋಟ್. ಸೊ ಒನ್ ಡೇಗೆ 7000ಗಿಂತ ಜಾಸ್ತಿ ಹೋಗುತ್ತೆ ಪ್ರೈವೇಟ್ ಆಗಿ. ನೋಡಿ ಇಲ್ಲಿ ಒಬ್ಬರು ಕೂತಿರ್ತಾರೆ, ಕಂಟ್ರೋಲ್ ಮಾಡ್ತಿರ್ತಾರೆ. ಸೊ ಒಳಗೆ ಹೋದಂಗೆ ನಿಮಗೆ ಗೆಸ್ಟ್ ಥರ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ರೆ ಅವ್ರಿಗೆ ಕೂತ್ಕೊಂಡು ಇಲ್ಲಿ ಚಿಲ್ ಮಾಡ್ಬೋದು. ಇಲ್ಲಿ ಟೇಬಲ್ ಇದೆ ಸಣ್ಣದು, ಮತ್ತು ಇಲ್ಲೊಂದು ಡೈನಿಂಗ್ ಟೇಬಲ್ ಥರ ಫ್ರೂಟ್ಸ್ ಅಲ್ಲಿದೆ. ಬನ್ನಿ ಒಳಗೆ ಹೋಗುವ. ಅಲ್ಲೊಂದು ರೂಮ್ ಸಹ ಇದೆ. ಸೊ ಹೀಗೆ ಒಳಗೆ ಬಂದಂಗೆ ನಿಮಗೊಂದು ಬ್ಯೂಟಿಫುಲ್ ಒಂಥರ ಮಾಸ್ಟರ್ ಬಿಡ್ತಾರೆ ನೋಡಿ, ಸೈಕಾಗಿದೆ. ಇಲ್ಲಿ ಕ್ರೇಜಿ. ಇಲ್ಲೊಂದು ವಾಶ್ರೂಮ್ ನೋಡಿ, ಒಂದು ಬೋಟು ಒಳಗಡೆ ಯಾವ ಥರ ಇದೆ ಅಂತ ಸೆಟಪ್ಸ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅಲ್ಲಿ AC ಸಹ ಇದೆ ಬೇಕಾದರೆ. ಇನ್ನು ಒಳಗೆ ಹೋದರೆ ನಿಮಗೆ ವಾಶ್ ಬೇಸಿನಿಗೆ ಕೈ ತೊಳಿಗಿದ್ರೆ ತೊಳ್ಕೊಬೋದು. ಇಲ್ಲಿ ನೋಡಿ ಕಿಚನ್ ಇದೆ. ಕಿಚನ್ ಹ್ಯಾಂಡ್ ವಾಶ್ ಮಾಡೋದು. ಒನ್ಸ್ ಅಗೇನ್ ಹಿಂದ್ಗಡೆ ಬ್ಯಾಕಿಗೆ ಬಂದಾಗೆ ನಿಮಗೆ ನೋಡ್ಬೋದು ಬ್ಯೂಟಿಫುಲ್ ಸೀನರಿ. ಆಲಪ್ಪುಯ ಬ್ಯಾಕ್ ವಾಟರ್ಸ್ ಇದಾಗಿದೆ ಆಲಪ್ಪುಯ ಹೌಸ್ ಬೋಟ್. ಸೊ ಒನ್ ಡೇಗೆ ನಿಮಗೆ 7000ಗಿಂತ ಮೇಲೆ ಹೋಗುತ್ತೆ. ಸೊ ಇಂಟ್ರೆಸ್ಟಿಂಗ್ ತಾನೆ. ಲೈಫಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಬೇಕು, ಬಟ್ ಇವತ್ತು ನಾವು ಹೋಗ್ತಾ ಇರೋದು. ಸೊ ಇಟ್ಸ್ ನಾಟ್ ಪಾಸಿಬಲ್ ಟು ಟ್ರೈ ಟುಡೇ. ಬನ್ನಿ ಮೇಲೆ ಹೋಗುವ. ಸ್ಟೆಪ್ಸ್ ಹತ್ತಿ ಇಲ್ಲಿ ಬಂದ ಹಾಗೆಯೇ ನೋಡಿ, ಯು ಕ್ಯಾನ್ ಹ್ಯಾವ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಬಂದು ನೀವು ಮಲಗ್ಬೋದು. ಇಲ್ಲಿ ಕೂರಕ್ಕೆ ಒಂದು ಸೋಫಾ ಥರ ಇದೆ, ಮತ್ತು ಇಲ್ಲಿ ಬೇಕಾದರೆ ನಿಮಗೆ ಈ ಥರ ಇಂಟ್ರೆಸ್ಟಿಂಗ್. ಲಾಸ್ಟ್ ನೈಟ್ ಡೇ 17 ನನ್ನಷ್ಟೇ ಇಲ್ಲಿ ಕಾಣ್ತಿರೋ ಗೋತ್ರ ಬೀಚ್ ಕಲ್ಸ. ಜಸ್ಟ್ ಬೀಚಿಂದ 500 ಮೀಟರ್ಸ್ ಅಷ್ಟೇ ಡಿಫ್ರೆನ್ಸ್ ಇದೆ. ಸ್ವಲ್ಪ ಆ ಕಡೆ ಹೋದರೆ ನಿಮಗೆ ಬೀಚ್ ಸಿಗುತ್ತೆ. ಇಲ್ಲಿ ನೋಡಿ ಕೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನಿಮಗೆ ಹಾಮಕ್ ಇದೆ, ಏರಿಯಾ ಇದೆ. ಒಳಗೋದ್ರೆ ಡೆಲಕ್ಸ್ ರೂಮ್ ಇದೆ, ಸ್ಟ್ಯಾಂಡರ್ಡ್ ರೂಮ್ ಇದೆ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಿನ್ನೆ ಬರಬೇಕಾದ್ರೆ ಕೊಚ್ಚಿಯಿಂದ ಆಲಪ್ಪೆ ಬರಬೇಕಾದ್ರೆ ಕಂಪ್ಲೀಟ್ ರೋಡ್ ಮಳೆ ಬರ್ತಾನೆ ಇತ್ತು. ಸೊ ಅದರಿಂದಾಗಿ ನನ್ನ ಮೊಬೈಲ್ಸ್ ಬೆಳಗಿಂದ ಇವತ್ತು ಆನ್ ಆಗ್ತಿರಲಿಲ್ಲ. ಸೊ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿ ವೈಟ್ ಆಗಿತ್ತು. ಅದರಿಂದ ಸ್ವಲ್ಪ ಲೇಟ್ ಆಯಿತು ನನಗೆ ಡೇ 17 ಇರಲಿಕ್ಕೆ. ಬಟ್ ಟುಡೇ ಇವತ್ತು ಹೋಗ್ತಿರೋದು ನಾವು ಕೊಲ್ಲಂ ಕಡೆ ಆಗಿರುತ್ತೆ. ಸೊ ಬನ್ನಿ ಹೋಗಿ. ಜಸ್ಟ್ ಲುಕ್ ಅಟ್ ದಿಸ್. ಈ ಥರ ಹೋಗ್ತಿದ್ದೀವಿ ನಾವು, ಕಡೆ ಹೋಗ್ತಾ ಇದ್ದೀವಿ. ಇದೊಂದು ತುಂಬಾ ಕ್ರೇಜಿಯಾಗಿ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ಗೌರ್ಮೆಂಟ್ ಆಫ್ ಕೇರಳ ಇಲ್ಲಿರೋ ಲೋಕಲ್ಸ್ ಪ್ರೊವೈಡ್ ಮಾಡುವಂಥ ಸ್ಪೆಷಲ್ ಸರ್ವಿಸ್ ಆಗಿದೆ. ನಮ್ಮೂರಲ್ಲಿ KSRTC ಇರೋ ಥರ ಇಲ್ಲಿ KSWTD ಅಂತ, ಕೇರಳ ಸ್ಟೇಟ್ ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಮಥಿಂಗ್ ಆಗಿರ್ಬೋದು, ಗೊತ್ತಿಲ್ಲ. KSRTC ಬಸ್ ಯಾವ ಥರ ವರ್ಕ್ ಆಗುತ್ತೆ ಅದೇ ಥರ ಪಬ್ಲಿಕ್ ಸರ್ವಿಸ್ ನೋಡಿ ಇಲ್ಲಿ ಬೋಟಲ್ಲಿ. ಇದೊಂದು ಬಸ್ ಸ್ಟಾಪ್ ಥರ. ಸೊ ನಾನಿವಾಗ ಬೋಟಲ್ಲಿ ನಿಂತ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಫುಲ್ ಸರೌಂಡಿಂಗ್ಸ್ ನೋಡ್ಬೋದು, ಕಾಯಲ್ಸ್ ಎಲ್ಲ ಕಾಣಿಸುತ್ತೆ. ಸೊ ಇಫ್ ಯು ಕಮ್ ಹಿಯರ್, ನನ್ನ ಸೈಕಲಲ್ಲಿ ನಿಮಗೆ ನೋಡ್ಬೋದು. ಐ ಪಾರ್ಕ್ಡ್ ಇಟ್ ಹಿಯರ್. ಆ್ಯಂಡ್ ಆ ಕಡೆ ತಿರುಗಿ ನೋಡಿದ ತಕ್ಷಣ ನಿಮಗೆ ನೋಡ್ಬೋದು ಅಲ್ಲಿ ಹೌಸ್ ಬೋಟ್ ಎಲ್ಲ ಕಾಣ್ತಿದೆ. ತುಂಬಾ ಕ್ರೇಜಿ ಎಕ್ಸ್ಪೀರಿಯನ್ಸ್. ಒಂಥರ ರೋಡಲ್ಲಿ ಸರ್ವಿಸ್ ಮಾಡಿರೋ ಆ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಸಿಗ್ತಿದೆ. ಸೊ ನೋಡಿ ನಾನು ಟಿಕೆಟ್ ಸಹ ಇದೆ. ಆಲ್ಮೋಸ್ಟ್ ಬಸ್ ಸರ್ವಿಸಿಗೂ ಅದೇ ಥರ ಟಿಕೆಟ್, 20 ರೂಪೀಸ್ ಟಿಕೆಟ್. ತುಂಬ ಅಂದರೆ ತುಂಬ ದೂರ ಹೋಗ್ತಿದ್ದೀನಿ, ಬಟ್ ಸ್ಟಿಲ್ 20 ರೂಪೀಸ್ ಟಿಕೆಟ್ ನನಗೆ ಆಗ್ತಿರೋದು. ನೋಡಿ ರೋಡ್ ಬದಲಾಗಿ ನಮಗೆ ಇಲ್ಲಿ ಕಾಯಲ್ ಅಂತ ಲೇಕಲ್ಲಿ ಕೆನಲಲ್ಲಿ ಹೋಗ್ತಿರೋದು. ತುಂಬಾ ಕ್ರೇಜಿಯಲ್ ಎಕ್ಸ್ಪೀರಿಯನ್ಸ್. ಆಲಪ್ಪುಯ ಅಂದರೆ ತುಂಬ ರಿವರ್ಸ್ಗಳು, ಆಳವಾಗಿರುವ ರಿವರ್ಸ್ಗಳು ಒಂದಾಗಿರೋ ಆ ಒಂದು ಹೆಸರಲ್ಲಿ ಆಲಪ್ಪುಯ ಅಂತ ಹೆಸರು ಸಿಕ್ಕಿದೆ. ಸೊ ಬ್ಯಾಕ್ ವಾಟರ್ಸ್ ಅಂದರೆ ಸಮುದ್ರದ ಹಿಂಗಡೆ ಇರೋ ಈ ತುಂಬ ವಾಟರ್ಸ್.
ಅದನ್ನು ಬ್ಯಾಕ್ ವಾಟರ್ಸ್ ಅಂತ ಕರೀತಾರೆ. ಸೊ ಆಲಪ್ಪುಯ ಬ್ಯಾಕ್ ವಾಟರ್ಸ್ ನೀವು ಒಂದಿನ ಬಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇಲ್ಲಿ KSRTC ನಮ್ಮೂರಲ್ಲಿರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಥರ ಇಲ್ಲಿ ನಿಮಗೆ ಈ ಟ್ರಾನ್ಸ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ತುಂಬಾ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಇಟ್ಸ್ ಇನ್ಕ್ರೆಡಿಬಲ್ ಅಲ್ವಾ. ರೋಡ್ ಬದಲಾಗಿ ನಾವು ನೀರಲ್ಲಿ ಹೋಗ್ತಿದ್ದೀವಿ. ಸೊ ಇಲ್ಲಿ ತುಂಬಾ ಮನೆಗಳು ನೋಡ್ಬೋದು ನಿಮಗೆ. ಅಲ್ಲೆಲ್ಲ ಅವರಿಗೆಲ್ಲ ಮೇ ಬಿ ಬೈಕ್ ಕಾರ್ ಏನೂ ಇರಲ್ಲ ಅನಿಸುತ್ತೆ, ಬಟ್ ಸ್ಪೀಡ್ ಬೋಟ್ಸ್ ಅಂಥದ್ದೆಲ್ಲ ಅವ್ರಿಗಿರುತ್ತೆ. ಇಟ್ಸ್ ಆ್ಯನ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ಇವಾಗ ನೋಡಿ ಇಲ್ಲಿ ನಾನು ಇವಾಗ ಕನ್ನಡ ಹೋಗ್ತಿದ್ದೀನಿ, ಆ ಕಡೆ ಈ ಕಡೆಲ್ಲ ನಿಮ್ಗೆ ಮನೆ ನೋಡ್ಬೋದು. ಅಲ್ಲಿ ನೋಡಿ ಅವ್ರಿಗೆ ರೋಡ್ ಇಲ್ಲ ಆ್ಯಕ್ಚುಲಿ, ಹೊರಗಡೆ ಬಂದಿದ್ದ ತಕ್ಷಣ ನೀರು ಇರುತ್ತೆ ಇಲ್ಲಿ. ಸೊ ಆ ಕಡೆ ಸ್ವಲ್ಪ ಪಾಸ್ ಆಗ್ತಿದೆ ಬೋಟ್. ಇಟ್ಸ್ ಅ ಕೈಂಡ್ ಆಫ್ ಏನಂತ ಹೇಳೋದು, ತುಂಬಾ ಇನ್ಕ್ರೆಡಿಬಲ್. ಮತ್ತು ಆಲಪ್ಪುದಲ್ಲಿ ಮಾತ್ರ ಅಂತ ಈ ಥರ ಒಂದು ಇರುವುದು. ಸೊ ಅದು ಆಲಪ್ಪೆ ಬಂದರೆ ಡೆಫಿನೆಟ್ಲಿ ಆಲಪ್ಪೆ ಬಂದರೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಟ್ರೈ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾ ಚೀಪಾಗಿರುತ್ತೆ, ತುಂಬಾ ಇನ್ಕ್ರೆಡಿಬಲ್ ಆಗಿದೆ. ಬೋಟ್ ಒಳಗೆ ನೋಡ್ತೀರಂದರೆ ಇಲ್ಲಿ ನೋಡಿ, ಇಲ್ಲೊಬ್ರು ಕೂತಿರ್ತಾರೆ, ಫ್ರಂಟಲ್ಲಿ ಒಬ್ಬರು ಆಪ್ರೇಟ್ ಮಾಡ್ತಿರ್ತಾರೆ, ಇಲ್ಲೊಬ್ರು ಎಕ್ಸಲೇಟರ್ ಥರ ವರ್ಕೆಲ್ಲ ಆಗ್ತಿರುತ್ತೆ. ಮತ್ತು ಇಲ್ಲಿ ಹಿಂದೆ ನೋಡಿದರೆ ನನಗೆ ಇಲ್ಲಿ ಲೈಫ್ ಜಾಕೆಲ್ಲ ಇದೆ. ಸೊ ನನ್ನ ಸೈಕಲ್ ಇಲ್ಲಿದೆ. ಹಾಯ್ ಬ್ರೋ. ಹಾಯ್. ಲಾಸ್ಟ್ ನೈಟ್ ಡೇ 18 ನನ್ನಷ್ಟೇ ಕೊಲ್ಲಂನಲ್ಲಿ ನನ್ನ ಫ್ರೆಂಡ್ಸ್ ರೂಮಲ್ಲಾಗಿತ್ತು. ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಇಯರ್ ಅಂತ ನನಗೆ ಹೇಳ್ಬೋದು. ನಿನ್ನೆ ಬರ್ಬೇಕಾದ್ರೆ ಸ್ವಲ್ಪ ಮಳೆಲ್ಲ ಸಿಕ್ತು, ಬಟ್ ಸ್ಟಿಲ್ ಇಟ್ಸ್ ಫೈನ್. ಮತ್ತು ಇವತ್ತು ನಾವು ಹೋಗ್ತಿರೋದು ಕೇರಳದ ಕ್ಯಾಪಿಟಲ್ ಆಗಿರುವ ಟ್ರಿವಾಂಡ್ರಮ್ ಕಡೆ ಆಗಿದೆ. ಸೊ ಕೇರಳದಲ್ಲಿ ಬರೀ 2 days ಮಾತ್ರ ನೀವು ಸ್ಪೆಂಡ್ ಮಾಡೋಕ್ಕೆ ಇರೋದು. ಸೊ ಇಲ್ಲಿ ನನಗೆ ಎಷ್ಟು 15 days ಸ್ಪೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಪೆಂಡ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಇಟ್ ವಾಸ್ ಎ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಯು ಆಲ್ ಹ್ಯಾವ್ ಎ ಗ್ರೇಟ್ ಡೇ. ಬೈ. ಮತ್ತೆ ಅಂತ ಹೇಳ್ತಾ ಇವತ್ತು ನಾನು ಕೇರಳದ ಕ್ಯಾಪಿಟಲ್ ಆಗಿರುವ ಟ್ರಿವಾಂಡ್ರಮ್ ಕಡೆ ಹೋಗ್ತಿದ್ದೀನಿ. ಬಾಯ್. ಹಿಂದ್ಗಡೆ ಇರೋದು ಕೊಲ್ಲಂ ಜಿಲ್ಲೆಯ ಪುನಲೂರು ಎಂಬ ಕಡೆ ಇರುವ ಸಸ್ಪೆನ್ಷನ್ ಬ್ರಿಡ್ಜ್ ಆಗಿದೆ. ಇದು 18th ಸೆಂಚುರಿಯಲ್ಲಿ ಬ್ರಿಟಿಷರಾಗಿರುವ ಜಾನ್ ಆಲ್ಬರ್ಟ್ ಅವರು ಬಿಲ್ಡ್ ಮಾಡಿದ್ರು. ಸೊ ಇದು ಆ ಕಡೆ ಹೋಗಿದ್ರೆ ತಮಿಳ್ನಾಡು, ಈ ಕಡೆ ಬಂದರೆ ಕೇರಳ. ಸೊ ಅಲ್ಲಿದ್ದು ಗೂಡ್ಸ್ ಎಲ್ಲ ಆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ಬ್ರಿಡ್ಜಿನ ಬಿಲ್ಡ್ ಮಾಡಿದ್ರು. ಬಟ್ ಅಲ್ಲೇ ಡೇಸಲ್ಲಿ ಇನ್ನೊಂದು ಸ್ಟೋರಿ ಅಂದರೆ ಯಾರು ಸಹ ಇದರಲ್ಲಿ ಹೋಗ್ತಾನೆ ಇರಲಿಲ್ಲ, ಹೆದರಿಕೊಂಡೆ ಬ್ರಿಡ್ಜ್ ಬೀರುತ್ತೋ ಇಲ್ವೋ ಅಂತ. ಸೊ ಅದರಿಂದಾಗಿ ಜಾನ್ ಆಲ್ಬರ್ಟ್ ಒಂದು ಸ್ಪೆಷಲ್ ಆಗಿರೋ ಒಂದು ತಂತ್ರನ ಯೂಸ್ ಮಾಡಿದ್ರು. 25 ಎಲಿಫೆಂಟ್ಸ್ನ ಈ ಬ್ರಿಡ್ಜಲ್ಲಿ ತಗೊಂಡೋದ್ರು. ಸೊ ಅದರಿಂದ ಜಿಲ್ಲಿರುವ ಲೋಕಲ್ಸ್ಗೆ ಧೈರ್ಯ ಬಂತು. ಅದ್ರ ನಂತರ ವೆಹಿಕಲ್ಸ್ನ ಮತ್ತು ಅವರೆಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲೊಂದು ಬ್ರಿಡ್ಜ್ ನೋಡ್ತೀರಾ, ಜಸ್ಟ್ 50 years ಓಲ್ಡ್ ಅಷ್ಟೇ ಓಲ್ಡ್ ಇರೋದು. ಅದಕ್ಕೆ ಅದ್ರ ಮೊದಲು ಇದೇ ಬ್ರಿಡ್ಜಲ್ಲಿ ಜನರು ಓಡ್ತಾನೆ ಇದ್ರು, ಬರ್ತಾನೆ ಇದ್ರು. ಇವಾಗ ಇದೊಂದು ಒನ್ ಆಫ್ ದ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಜನರು ಇವಾಗ ಲೈಕ್ ಬರೀ ನಡಿಲಿಕ್ಕೆ ಮಾತ್ರ, ವೆಹಿಕಲ್ಸ್ ಎಲ್ಲ ಹೋಗಲ್ಲ. ವೆಹಿಕಲ್ಸ್ ಇವಾಗ ಹೊಸ ಬ್ರಿಡ್ಜಲ್ಲಿ ಹೋಗುತ್ತೆ. ಸೊ ಅಷ್ಟೊಂದು ಹಿಸ್ಟ್ರಿ ಒಂದು ಬ್ರಿಡ್ಜ್ ಆಗಿದೆ ಈ ಪುನಲೂರಲ್ಲಿರುವ ಈ ಒಂದು ಸಸ್ಪೆನ್ಷನ್ ಬ್ರಿಡ್ಜ್. ಕೇರಳದಲ್ಲಿ ಹಾಟೆಸ್ಟ್ ಸಿಟಿ ಆಗಿರುವ ಪುನಲೂರು ಎಂಬ ಕಡೆ ನಾನು ಇವಾಗ ನಿಂತ್ಕೊಂಡಿದ್ದೀನಿ. ಇದು ಕೊಲ್ಲಂ ಜಿಲ್ಲೆಯಲ್ಲಿ ಇದು ಸಿಚುವೇಟ್ ಆಗುತ್ತೆ. ತುಂಬ ಅಂದರೆ ತುಂಬಾ ಹಾಟ್. ಇವಾಗ ಜಸ್ಟ್ ವಿಂಟರ್, ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಇಷ್ಟು ಹಾಟ್ ಇದೆ ಅಂದರೆ ಮಾರ್ಚಲ್ಲಿ ಇಲ್ಲಿ ನಿಲ್ಲಕ್ಕೆ ಆಗಲ್ಲ ಅಂತ ಇಲ್ಲಿ ಲೋಕಲ್ಸ್ ಹೇಳ್ತಾರೆ, ಅಷ್ಟು ಬಿಸಿ ಇರುತ್ತಂತೆ. ಸೊ ಈ ಒಂದು ಹಾಟೆಸ್ಟ್ ಸಿಟಿಯಲ್ಲಿ ನಮ್ಮ ಫಿಟ್ಟಿನ ಥೀಮ್ನ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಹಾಟ್ ಆದ್ರೂ ಫಿಟ್ಟಾಗಿ ಹೋಗುವ. ನೈಟಲ್ಲಿ ಡ್ರೆಸ್ ವಾಶ್ ಮಾಡಿ ಅದು ಬೆಳಿಗ್ಗೆ ಅದನ್ನು ಒಣಗಿಲ್ಲ ಅಂದರೆ ಮತ್ತೆ ಹೋಗೋ ಜರ್ನಿ ಈ ಥರ ಇರುತ್ತೆ. ಫ್ರಂಟಲ್ಲಿ ಜೇಸಿ, ಬ್ಯಾಕಲ್ಲಿ ಪ್ಯಾಂಟ್ ಇರುತ್ತೆ. ಸೊ ಅಲ್ಲಿ ನಿಲ್ಲಿಸಿ ಹೋಗೋಣ ಅಂದರೆ ಟೈಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ. ಸೊ ಹೋಗೋ ಜರ್ನಿ ಆಲ್ಮೋಸ್ಟ್ ಇವಾಗ 1 hour ಈ ಥರನೇ ಹೋಗಬೇಕಾಗುತ್ತೆ. ಟ್ರಿವಾಂಡ್ರಮ್ಗೆ 50 kilometers ಇರಬೇಕಾದ್ರೆ ಚಡೈಮಂಗಲಂ ಒಂದು ಊರು ಸಿಗುತ್ತೆ. ಅಲ್ಲಿ ನಿಮಗೆ ಏಷ್ಯಾಸ್ ಲಾರ್ಜೆಸ್ಟ್ ಬರ್ಡ್ ಸ್ಟ್ಯಾಚ್ಯೂ ನೋಡ್ಬೋದು, ಜಡಾಯು ಅಂತ. ಸೊ ಅಲ್ಲೇ ಸ್ವಲ್ಪ ಈ ಕಡೆ ಒಂದು ಹೋಟೆಲ್ ನಿಲ್ಲಿಸಿದೆ. ನೋಡಿ ಹೇಗಿದೆ ಅಂತ ಹೋಟೆಲ್, ಇಲಾಮಾ ಅಂತ ಈ ಹೋಟೆಲ್ ಹೆಸರು. ಸೊ ಇಲ್ಲಿ ನಿಮಗೆ ನೋಡ್ಬೋದು ತುಂಬಾ ವಿಂಟೇಜ್ ವೈಬ್. ಅಲ್ಲಿ ಚಾರ್ಲಿ ಚಾಪ್ಲಿನ್ ಫೋಟೋಸ ಇದೆ. ಸೊ ಇಲ್ಲಿ ನೋಡ್ಬೋದು ಪಾಪ್ಯುಲರ್ ಮೂವೀಸ್ ನೇಮ್ಸ್, ಹೋಮ್ ಮೂವಿ. ಮತ್ತು ಈ ಕಡೆ ಬಂದರೆ ನಿಮಗೆ 3 Idiots, ಗಾಡ್ ಫಾದರ್, ದಂಗಲ್, PK, ಲೈಲಾ ಮಜ್ನು, ಜುಮಾನ್ಜಿ, ಐಸ್ ಏಜ್ ಮತ್ತು ತುಂಬ ಮೂವೀಸ್ ನಿಮಗೆ ಇಲ್ಲಿ ನೋಡ್ಬೋದು. ಮತ್ತು ಒನ್ ಮೋರ್, ಇನ್ಸೆಪ್ಷನ್, ಸುಡಾನಿ ಫ್ರಮ್ ನೈಜೀರಿಯಾ, ನಿಮಗೆ ಪರವ ನೋಡ್ಬೋದು. ತುಂಬ ಮಂಜು ಮೇಲ್ ಬಾಯ್ಸ್ ಅಂತ ಕ್ರೇಜಿ ಲೆವೆಲ್ ಮೂವೀಸ್, ಪಾಪ್ಯುಲರ್ ಮೂವೀಸ್, ಪೋಸ್ಟರ್ಸ್ ಎಲ್ಲ ನಿಮಗೆ ಇಲ್ಲಿ ನೋಡ್ಬೋದು. ಒಂಥರ ವಿಂಟೇಜ್ ವೈಬ್ ಅಂತ ಹೇಳ್ಬೋದು ಈ ಒಂದು ಹೋಟ್ಲಲ್ಲಿ. ಈ ಥರ ಒಂದು ಕ್ಲಿಪ್ ಒಂದು ಗೂಢ ಥರದ ನೆಕ್ಸ್ಟಲ್ಲೇ ಬೀಚ್ ಇದನ್ನ ನೀವು ನೋಡಿದ್ದೀರಾ. ಇಟ್ಸ್ ಕಾಲ್ಡ್ ವರ್ಕಲ ಬೀಚ್ ಅಂತ. ಈ ವರ್ಕಲ ಬೀಚ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲೈಕ್ ವಿಸಿಟರ್ಸ್ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಸೊ ಇದು ಒಂಥರ ಮಿನಿ ಗೋವಾ ಅಂತಲೇ ನಮ್ಮ ಲೋಕಲ್ಸ್ ಎಲ್ಲ ಹೇಳ್ತಾರೆ. ಸೊ ತುಂಬಾ ಒಂದು ಕ್ರೇಜಿ ಆಗಿದೆ. ಕೇರಳದಲ್ಲೇ ಒನ್ ಆಫ್ ದ ಪಾಪ್ಯುಲರ್ ಬೀಚ್, ತುಂಬ ಯುನೀಕ್ ಆಗಿರೋ ಬೀಚ್. ಇಲ್ಲಿ ನೋಡಿ, ಅಲ್ಲಿ ನಿಮಗೆ ಹೋಗಿ ನೋಡಬೇಕಾದ್ರೆ ಸ್ಟ್ರೈಟಲ್ಲಿ ಸ್ಟ್ರೀಟ್ಸ್ ಎಲ್ಲ ನೋಡಿ, ಅಲ್ಲೊಂದು ಸ್ಟ್ರೀಟ್ ಇದೆ, ಅದರಲ್ಲಿ ಅದ್ರ ಪಕ್ಕನೇ ತುಂಬ ಬಜಾರ್ಸ್ ಎಲ್ಲ, ಒಂಥರ ಶಾಪ್ಸ್ ಎಲ್ಲ ಯುನೀಕ್ ಆಗಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ತುಂಬಾ ನಿಮಗೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ತುಂಬ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿದೆ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಬೀಚ್ ಅಂತ ಹೇಳ್ಬೋದು. ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀನಿ, ಅಲ್ಲಿ ಸನ್ ಆಲ್ಮೋಸ್ಟ್ ಸೆಟ್ ಆಗ್ಲಿಕ್ಕಾಗಿದೆ. ಸೊ ತುಂಬಾ ಇನ್ಕ್ರೆಡಿಬಲ್ ಆಗಿದೆ ಈ ವರ್ಕಲ ಬೀಚ್. ನಮಸ್ಕಾರ, ದ ಕೇರಳ ಕ್ಯಾಪಿಟಲ್ ಟ್ರಿವಾಂಡ್ರಮ್. ಲಾಸ್ಟ್ ನೈಟ್ ಡೇ 19 ನನ್ನಷ್ಟೇ ನನ್ನ ಕಾಲೇಜ್ ಸೀನ್ ಆಗಿರೋ ನನ್ನ ಫ್ರೆಂಡ್ ಫ್ಲ್ಯಾಟಲ್ಲಾಗಿತ್ತು. ನೋಡಿ ಟ್ರಿವಾಂಡ್ರಮ್ ಸಿಟಿ ಎಷ್ಟು ಚೆನ್ನಾಗಿದೆ ಅಂತ. ಔಟ್ಸೈಡ್ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಆ ಕಡೆ ನೋಡಿದ್ರೆ ನಿಮಗೆ ಏರ್ಪೋರ್ಟ್ ಕಾಣಿಸುತ್ತೆ. ಇಲ್ಲೊಂದು 2 ಮನೆ ನೋಡಿ ಕ್ರೇಜಿ ಆಗಿದೆ. ಸೊ ಇವತ್ತು ಟ್ರಿವಾಂಡ್ರಮಲ್ಲಿ ಒಂದಿನ ರೆಸ್ಟ್ ಮಾಡೋದು ಪ್ಲ್ಯಾನ್ ಇದೆ. ಸೊ ನಾಳೆ ಕನ್ಯಾಕುಮಾರಿ ಕಡೆಗೆ, ತಮಿಳ್ನಾಡು ಕಡೆ ಹೋಗ್ತೀವಿ. ಸೊ
ಟುಡೇ ವಿಲ್ ಬಿ ದ ಲಾಸ್ಟ್ ಡೇ ಇನ್ ಕೇರಳ ಅಂತ ಹೇಳ್ಬೋದು. ಸೊ ಕೇರಳ ಇಟ್ ವಾಸ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ಕೇರಳ ಕ್ಯಾಪಿಟಲ್ ಟ್ರಿವಾಂಡ್ರಮಲ್ಲಿ ಇದ್ದೀನಿ. ಸ್ವಲ್ಪ ಟ್ರಿವಾಂಡ್ರಮ್ ಎಕ್ಸ್ಪ್ಲೋರ್ ಮಾಡುವ ಇಫ್ ಪಾಸಿಬಲ್. ಮತ್ತು ಇವತ್ತು ರೆಸ್ಟ್ ತೆಗೆದು ನಾಳೆ ಕನ್ಯಾಕುಮಾರಿ ಕಡೆ ಹೋಗ್ಲಿಕ್ಕೆ ಉಂಟು. ಸೊ ಸಿ ಯು. ಹಿಂದ್ಗಡೆ ಕಾಣ್ತಿರೋದು ಕೇರಳ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿದೆ. ಅದು ಮಲಯಾಳದಲ್ಲಿ ಕೇರಳ ನಿಯಮ ಸಭಾ ಅಂತ ಇಲ್ಲಿ ಕರೀತಾರೆ. ಸೊ ನೆಕ್ಸ್ಟ್ ಇಯರ್ 26 ಎಲೆಕ್ಷನ್ ಆಗಕ್ಕೆ ಹೋಗ್ತಿದೆ. MLS ಬಂದು ಇಲ್ಲೇ ಇರ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಲ್ಮೋಸ್ಟ್ 30 years ಓಲ್ಡ್ ಆಗಿರೋ ಈ ಒಂದು ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಅಲ್ಲಿ ಮಿಡ್ಲಲ್ಲಿ ಗಾಂಧಿ ಸ್ಟ್ಯಾಚು, ಈ ಕಡೆ ಅಂಬೇಡ್ಕರ್ ಸ್ಟ್ಯಾಚು, ಅದರ ಕಡೆ ಜವಾಹರ್ಲಾಲ್ ನೆಹರು ಸ್ಟ್ಯಾಚು ನೀವು ನೋಡ್ಬೋದು. ಸೊ ಎಲ್ಲ MLS ಕೇರಳಕ್ಕೆ ಬೇಕಾಗಿರೋ ಮೇನ್ ಡಿಸಿಷನ್ಸ್ ಎಲ್ಲ ನಡೆಯುವ ಒಂದು ಪ್ಲೇಸ್ ಆಗಿದೆ ಈ ಕೇರಳ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಕೇರಳದ ಪ್ರೀತಿಯಲ್ಲಿ ಇದನ್ನ ಕೇರಳ ನಿಯಮ ಸಭೆ ಅಂತ ಕರೀತಾರೆ. ಇಲ್ಲಿ ಟೆಂಪಲ್, ಇಲ್ಲಿ ಮಾಸ್, ಮತ್ತೆ ಇಲ್ಲಿ ಚರ್ಚ್. ನಾನಿವತ್ತು ಕ್ಲಾಸಲ್ಲಿ ಕೇಳಿದೆ, ನಾವು ಮಾಡೋ ಸಂಪರ್ಕಕ್ಕಿಂತ ತುಂಬ ಮುಖ್ಯ ನಮ್ಮಲ್ಲಿರೋ ಪ್ರೀತಿಯಾಗಿದೆ ಅಂತ. ಸೊ ಥ್ಯಾಂಕ್ ಯು 5000 ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್. ಫಿಟ್ ಇಂಡಿಯಾ ಅಂತ ಒಂದು ಥೀಮ್ ಇಟ್ಕೊಂಡು ನಾನು ಸೋಲೋ ಸೈಕಲ್ ಎಕ್ಸ್ಪಿಡಿಷನ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 20 days ಆಯಿತು. ನಾ ಬರೋ ದಾರಿಯಲ್ಲಿ ಒಂದೊಂದು ಕೈಂಡ್ ಪೀಪಲ್ ಮತ್ತು ಒಂದೊಂದು ದಿನ ಒಂದೊಂದು ಸ್ಟೇಜ್ಗಳು ಮತ್ತು ನೀವು ತೋರಿಸಿರೋ ಪ್ರೀತಿಗೆ ಯಾವ ಥರ ಥ್ಯಾಂಕ್ಸ್ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇವತ್ತಿಗೆ 20 days ಆಯಿತು. ಇನ್ನೂ ಸಹ 20 to 30 days ನಾನು ಸೋಲೋ ಸೈಕಲ್ ಎಕ್ಸ್ಪಿಡಿಷನ್ ಅಂತ ಹೇಳಿ ರೋಡಲ್ಲೇ ಇರ್ತೀನಿ. ಸೊ ಫಿಟ್ ಇಂಡಿಯಾ ಅನ್ನೋ ಒಂದು ಸ್ಪೆಷಲ್ ಥೀಮ್ನ ನಾನು ಸ್ಪ್ರೆಡ್ ಮಾಡ್ತಾನೆ ಹೋಗ್ತಾ ಇರ್ತೀನಿ. ಸೊ ಇವತ್ತು ಕೇರಳದಲ್ಲಿದ್ದೀನಿ, ಟ್ರಿವಾಂಡ್ರಮಲ್ಲಿದ್ದೀನಿ. ಇವತ್ತು ಮೇ ಬಿ ಲಾಸ್ಟ್ ಡೇ ಆಗಿರುತ್ತೆ. ನಾಳೆಯಿಂದ ತಮಿಳ್ನಾಡಿಗೆ ಎಂಟ್ರಿ ಆಗ್ತಿದ್ದೀನಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಸಪೋರ್ಟಿಂಗ್. ಇಫ್ ಇನ್ ಕೇಸ್ 50K ಏನಾದರೂ ಆಯಿತು ಅಂದರೆ ಡೆಫಿನೆಟ್ಲಿ ಐ ವಿಲ್ ಡೊನೇಟ್ 50 ಸ್ಕೂಲ್ ಕಿಡ್ಸ್ ಟು 50 ಸ್ಕೂಲ್ ಸ್ಟೂಡೆಂಟ್ಸ್. ಹಿಂದ್ಗಡೆ ಕಾಣ್ತಿರೋದು ತಿರುವನಂತಪುರಮದಲ್ಲಿ ಒಂದು ಪಾಪ್ಯುಲರ್ ಟೆಂಪಲ್ ಆಗಿರುವ ಪದ್ಮನಾಭ ಸ್ವಾಮಿ ಟೆಂಪಲ್ ಆಗಿದೆ. ಇದು 9th century ಈ ಟೆಂಪಲ್ನ ಬಿಲ್ಟ್ ಮಾಡಿರೋದು. ನೋಡಿ ಆಲ್ಮೋಸ್ಟ್ 100 foot ಸ್ಟಾಲ್ ಇರುವ ಗೋಪುರ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಸ್ವಲ್ಪ ಇವಾಗ ಸಮ್ ಈವೆಂಟ್ಸ್ ನಡೀತಿದೆ, ಅದರಿಂದ ಸ್ವಲ್ಪ ನಿಯರ್ ಹೋಗ್ಲಿಕ್ಕೆ ಆಗ್ತಿಲ್ಲ. ಮತ್ತು ಈ ಒಂದು ಟೆಂಪಲ್ ಸ್ಪೆಷಲ್ ಏನಪ್ಪ ಅಂದರೆ ಇದ್ರ ಒಳಗಡೆ ತುಂಬಾ ಟ್ರೆಜರ್ಸ್ ಅಲ್ಲಿ ನಿಂತ್ಕೊಂಡಿದೆ. ಒನ್ ಆಫ್ ದ ರಿಚೆಸ್ಟ್ ಟೆಂಪಲ್ ಅಂತ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಸ್ವಲ್ಪ ಆ ಕಡೆ ಹೋದರೆ ಲೇಕ್ ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇಟ್ಸ್ ರಿಯಲಿ ಗಾರ್ಜಿಯಸ್ ಅನ್ಬೋದು. ನೀವು ತಿರುವನಂತಪುರಂ ಕಡೆ ಬಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕಾಗಿರೋ ಒಂದು ಬ್ಯೂಟಿಫುಲ್ ಟೆಂಪಲ್ ಆಗಿದೆ ಪದ್ಮನಾಭ ಸ್ವಾಮಿ ಟೆಂಪಲ್. ಅದ್ರ ಹೊರಗಡೆ ಲೈಕ್ ಎಕ್ಸ್ಟೀರಿಯರ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸರೌಂಡಿಂಗ್ಸ್ ಎಲ್ಲ ಒನ್ ಆಫ್ ದ ಓಲ್ಡ್ ವಿಂಟೇಜ್ ವೈಬ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಬ್ಯೂಟಿಫುಲ್ ಟೆಂಪಲ್, ಡೆಫಿನೆಟ್ಲಿ ವಿಸಿಟ್ ಮಾಡಬೇಕಾಗಿರೋ ಒಂದು ಟೆಂಪಲ್ ಆಗಿದೆ. ನಮಸ್ಕಾರಂ ಟ್ರಿವಾಂಡ್ರಮ್. ಲಾಸ್ಟ್ ನೈಟ್ ಡೇ 20 ನನ್ನ ಸ್ಟೇ ಶ್ಯಾಮ್ ಅವ್ರ ಮನೆಯಲ್ಲಾಗಿತ್ತು. ಸೊ ನನಗೆ ಒಂದು ಮೆಮೊರಿಯಾಗಿ ಒಂದು ಸಣ್ಣ ಟಾಯ್ಸ್ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್. ಇದೊಂದು ಮೆಮೊರಿಗೆ ಯಾವ ಸಹ ಇಟ್ಕೊತೀನಿ. ಮತ್ತು ಇವರು ಒಂದು ದೊಡ್ಡ ಟ್ರಾವೆಲರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 6+ countries ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ತುಂಬಾ ನೆಕ್ಸ್ಟ್ ಲೆವೆಲ್ ಟ್ರಾವೆಲ್ ಅಂತ ಹೇಳ್ಬೋದು. ಸೊ ಇವ್ರ ಹತ್ರ ಒಂದು ಡೇ ಫುಲ್ ಸ್ಪೆಂಡ್ ಮಾಡಿದ್ರಿಂದ ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ತು. ತುಂಬಾ ಲೈಕ್ ಅನುಭವಗಳು ಸಿಕ್ತು. ಲೈಫಲ್ಲಿ ಯಾವ ಥರ ಟ್ರಾವೆಲ್ ಮಾಡಬೇಕು, ಯಾವ ಥರ ನಾವು ನಮ್ಮ ಬಜೆಟ್ ಎಲ್ಲ ಲೈಕ್ ಮ್ಯಾನೇಜ್ ಮಾಡಬೇಕು ಅಂತೆಲ್ಲ. ಸೊ ಇಟ್ ವಾಸ್ ಎ ರಿಯಲಿ ಗುಡ್ ಟೈಮ್ ವಿತ್ ಯು ಬ್ರೋ. ಇಟ್ಸ್ ರಿಯಲಿ ನೈಸ್ ಟು ಮೀಟ್ ಯು. ಆ್ಯಂಡ್ ಇವತ್ತು ನಾವು ಹೋಗ್ತಿರೋದು ಕನ್ಯಾಕುಮಾರಿ ಕಡೆ ಆಗಿದೆ. ಸೊ ಬನ್ನಿ ಕನ್ಯಾಕುಮಾರಿ ಕಡೆ ಹೋಗುವ. ಈ ಹಿಂದ್ಗಡೆ ಪಿಂಕ್ ಆಗಿ ಯೂನಿಕ್ ಆಗಿ ಕಾಣ್ತಿದೆ ಈ ಒಂದು ಮಸ್ಜಿದ್ ನೇಮ್ ಆಗಿದೆ ಭೀಮಪಳ್ಳಿ ಅಂತ. ಇದು ಟ್ರಿವಾಂಡ್ರಮಲ್ಲಿ ಸಿಚುವೇಟ್ ಆಗುತ್ತೆ. ಇದ್ರ ಒಳಗೆ ಸೈಯದ್ ನಿಸಾ ಭೀಮಾ ಬಿವಿ ಮತ್ತು ಅವ್ರ ಮಗ ಆಗಿರುವ ಬಾಹಿನ್ ಅಬುಬಕರ್ ಅವರು ವಿಶ್ರಾಂತಿ ಪಡೆದಿದ್ದಾರೆ. ಅವರು ಪ್ರೊಫೆಟ್ ಮೊಹಮ್ಮದ್ ಪೀಸ್ ಬಿನ್ ಅಪಾನ್ ಹಿಮ್ ಅವರ ಫ್ಯಾಮಿಲಿಯಾದ ಕುರೇಶಿ ಗೋತ್ರದವರಾಗಿದ್ದಾರೆ. ಸೊ ಈ ಒಂದು ಮಸ್ಜಿದ್ ಕಾಣ್ತಿದೆಯಲ್ಲ, ಇದು ಆಲ್ಮೋಸ್ಟ್ 500 years ಓಲ್ಡ್ ಆಗಿರೋ ಈ ಒಂದು ಮಸ್ಜಿದ್ ಆ ಭೀಮಾ ಬಿವಿ ಅವರ ಸ್ಪೆಷಲ್ ಡಿವೈನ್ ಪವರ್ನಿಂದ ತುಂಬಾ ಇಲ್ಲಿ ಫೇಮಸ್. ಇವಾಗ ಇಲ್ಲಿ ಉರುಸ್ ನಡೀತಿದೆ. ಸೊ ಅದರಿಂದ ಸ್ವಲ್ಪ ಜನರಲ್ ತುಂಬ ನೀವು ನೋಡ್ಬೋದು. ಇಲ್ಲಿ ನೋಡಿ ಮಸ್ಜಿದ್ ತುಂಬಾ ಒಂದು ಪಿಂಕ್ ಆಗಿ ಯೂನಿಕ್ ಆಗಿ ಬ್ಯೂಟಿಫುಲ್ ಆಗಿದೆ.